ಪ್ರಶ್ನೆ ದೊಡ್ಡ ಪ್ರಶ್ನೆ ಇವತ್ತಿದೆ. ಯಾಕಂದ್ರೆ ಶಶಿ ತರೂರ್ ಅವ್ರು ಬುದ್ಧಿವಂತರಿದ್ದಾರೆ, ಭಾಳ ವಾಗ್ಮಿ ಇದ್ದಾರೆ, ಎಲ್ಲ ಖರೆ. ನಮ್ಮ ಕರ್ನಾಟಕದ ನಾವು ಎಲ್ಲೇ ನೋಡ್ತಾ ಇದ್ದೀವಿ, ನಮ್ಮ ಏನಪ್ಪ ತೇಜಸ್ವಿ ಸೂರ್ಯ ಆಗಿರ್ಬೋದು, ಇನ್ನುಳಿದ ಅವರು ಪ್ರಬಲರಿದ್ದಾರೆ, ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಮ್ಮ ಸಮಸ್ಯೆಯನ್ನು ಹೇಳುವಂಥದ್ದು ಇಲ್ಲಲ್ಲೇ. ಆದರೆ ಸ್ವತಃ ಪಾಕಿಸ್ತಾನದ ಪ್ರಧಾನಿಯವರು ಹೋಗ್ತಾ ಇದ್ದಾರೆ. ಅವ್ರಿಗಿಂತ ಹೆಚ್ಚಿಗೆ ಇಡೀ ವಿಶ್ವಕ್ಕೆ ನಮ್ಮ ಪ್ರಧಾನಿಯವರು ಗೊತ್ತಿದ್ದಾರೆ. ಮೋದಿಯವರು 151 ದೇಶಗಳನ್ನ ಅಡ್ಡಾಡಿ ಬಂದಿದ್ದಾರೆ. ಜೊತೆಗೆ ಕಳೆದ 11 ವರ್ಷಗಳಲ್ಲಿ ಇವರಷ್ಟು ಹೊರದೇಶಗಳಿಗೆ ಹೋದಂಥ ಇನ್ನೊಬ್ಬ ಪ್ರಧಾನಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅಂಥ ಒಬ್ಬ ಪ್ರಬುದ್ಧ ಪ್ರಧಾನಿಯವರು ಸ್ವತಃ ತಾವು ತಮ್ಮ ಡೆಲಿಗೇಟ್ಸ್ ಮಾಡಿಕೊಂಡು ಈ ಮುಖ್ಯ ದೇಶಗಳಿಗೆ ಯಾಕೆ ಹೋಗಲಿಲ್ಲ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇವತ್ತಿರ್ತದೆ. ಯಾಕಂದ್ರೆ ಹೋಗಲೇಬೇಕಾದಂಥದ್ದು ನಮ್ಮ ದೇಶದ ಇವತ್ತು ಭಾಳ ಪ್ರಮುಖವಾದ ವಿಷಯಪ್ಪ ಅಂದ್ರೆ POK ನಮ್ಮದು ಮಾಡ್ಕೊಳ್ಳೇಬೇಕಾಗಿದೆ. POK ನಡೆಯೋದು ಪಾಕಿಸ್ತಾನ ತಪ್ಪು ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ. POK ನಮ್ಮ ನೆಲ ಅಂತ ಕನ್ವಿನ್ಸ್ ಮಾಡಬೇಕಾಗಿದೆ. ಅದನ್ನು ಮೋದಿ ಅವರು ಸಮರ್ಥವಾಗಿ ಯಾರು ಮಾಡಲಿಕ್ಕೆ ಸಾಧ್ಯದ? ಅದಕ್ಕಾಗಿ ಅವ್ರು ಹೋಗ್ಬೇಕಾಯ್ತು. ನಮ್ಮ ಪ್ರಸಾದ್ ಅವರು, ರವಿಶಂಕರ್ ಪ್ರಸಾದ್ ಅವರು ಇರ್ಬೋದು, ಮತ್ತೆ ಅವರು ಇರ್ಬೋದು, ಅವರು ಆ ಪ್ರಮಾಣದಲ್ಲಿ ಕನ್ವಿನ್ಸ್ ಮಾಡಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಅವ್ರ ಮುಖ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾಗಿ ಬೆಳೆದಿಲ್ಲ. ಹೋಗಿ ಕಡೆಗೆ ಇದ್ರ ಜೊತೆಗೆ ನಮ್ಮ ಫಾರಿನ್ ಮಿನಿಸ್ಟರ್ ಆದರೂ ಕಳಿಸ್ಬೇಕಾಗಿತ್ತಲ್ಲ ಜಯಶಂಕರ್ ಅವರನ್ನು. ಅವ್ರು ಯಾಕೆ ಹೋಗಲಿ?